ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಕಳಸಾ ಬಂಡೂರಿ ನಾಲೆಗೆ ಜೀವ ಕಳೆ ಬಂದಿದೆ. ಕಳಸಾ ಬಂಡೂರಿ ನಾಲೆಗೆ ನೀರು ಹರಿದು ಬರ್ತಾ ಇದೆ. ಕಡಕುಂಬಿ ಬಳಿ ನೀರು ತುಂಬಿ ಹರಿತಾ ಇರುವಂತಹ ದೃಶ್ಯಗಳು ಸೆರೆ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಡಕುಂಬಿ ಇದು. ನದಿಗಳಿಗೆ ಒಂದು ರೀತಿ ಜೀವ ಕಳೆ ಬಂದಿದೆ. ರೈತರಲ್ಲೂ ಕೂಡ ಸಂತಸ ವ್ಯಕ್ತವಾಗ್ತಾ ಇದೆ. ನೋಡಿ, ಇಷ್ಟು ದಿನ ಏನಾಗುತ್ತಪ್ಪ ಏನು, ಹಲವು ಕಡೆಗಳಲ್ಲಿ ಭೂಮಿ ಬರಡಾಗಿ ಹೋಗಿತ್ತು. ಒಂದು ಹನಿ ನೀರಿಗೂ ಕೂಡ ಪರಿತಪಿಸುವಂತಹ ಪರಿಸ್ಥಿತಿ ಇತ್ತು. ಈಗ ಮಳೆ ಬಂದಂತಹ ಪರಿಣಾಮದಿಂದಾಗಿ ಒಂದು ರೀತಿ ಜೀವ ಕಳೆ ಕಂಡು ಬರ್ತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಹದೇವ್ ಬಾನೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ನದಿಗಳು ಸೇರಿದಂತೆ ನಾಲಾಗಳಿಗೂ ಕೂಡ ಜೀವ ಕಳೆ ಬಂದಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕಳಸಾ ನಾಲಾ ಈಗ ತುಂಬೆ ಹರಿತಾ ಇರುವಂಥದ್ದು. ನಾನೀಗ ಕಳಸಾ ನಾಲಾ ತಟದಲ್ಲೇ ಇದ್ದೇನೆ. ಸದ್ಯ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ. ಇದೇನಿದೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಹುಟ್ಟಿಕೊಳ್ಳುವಂಥ ನಾಲಾ ಆಗಿರುವಂಥದ್ದು. ಸದ್ಯ ಈಗ ಈ ಒಂದು ಕಳೆದ 4-5 ದಿನಗಳಿಂದ ನಿರಂತರವಾಗಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಬತ್ತಿ ಹೋಗಿದ್ದಂತಹ ಕಳಸಾ ನಾಲಾ ಏನಿದೆ, ಬಂಡೂರಿ ನಾಲಾ ಏನಿದೆ, ಅವೆರಡೂ ಕೂಡ ಈಗ ಮೈದುಂಬಿ ಹರಿತಾ ಇರುವಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಎಷ್ಟರ ಮಟ್ಟಿಗೆ ಇಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗ್ತದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇದು ಏನಿದೆ ಕರ್ನಾಟಕದಲ್ಲಿ ಹುಟ್ಟಿ ಗೋವಾದ ಮಹದಾಗಿ ಸೇರಿಕೊಳ್ಳುವಂಥದ್ದು. ಸದ್ಯ ಈಗ ಈ ಒಂದು ಕಳಸಾ ನಾಲಾ ಕೂಡ ತುಂಬಿ ಹರಿತಾ ಇರುವಂಥದ್ದು. ಸದ್ಯ ಈಗ ಖಾನಾಪುರ ತಾಲೂಕಿನದ್ದಂತ ಅದರ ಜೊತೆಗೆ ಕನಕುಂಬಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಈಗ ಏನು ಬತ್ತಿ ಹೋಗಿದ್ದಂತಹ ನಾಲಾ ಸೇರಿದಂತೆ ನದಿಗಳ ಎಲ್ಲವೂ ಕೂಡ ಈಗ ಮರುಜೀವವನ್ನು ಪಡೆದುಕೊಂಡು ಮೈದುಂಬಿ ಹರಿತಾ ಇರುವಂಥದ್ದನ್ನು ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಸದ್ಯ ಈಗ ಈ ಒಂದು ಭಾಗದಲ್ಲಿ ಈ ಬಾರಿ ತಡವಾಗಿ ಮಳೆ ಆರಂಭ ಆದರೂ ಕೂಡ ಸದ್ಯ ಈಗ ಮಳೆರಾಯನ ಕೃಪೆ ತೋರಿರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಕುಡಿಯೋ ನೀರಿಗೂ ಕೂಡ ಆತಂಕ ಪಡುವಂಥ ಸ್ಥಿತಿ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿತ್ತು. ಇದೀಗ ಖಾನಾಪುರ ಭಾಗದಲ್ಲಿ ಅದರ ಜೊತೆಗೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಎಲ್ಲವೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇಂಗಿತ ಆಗುತ್ತೆ. ಅದರ ಜೊತೆಗೆ ನಾಲಾ ಮತ್ತು ನದಿಗಳಿಗೂ ಕೂಡ ಜೀವ ಕಳೆ ಬಂದಿರುವಂಥದ್ದು ಈ ಭಾಗದ ಜನರಲ್ಲಿ ಸಂತಸವನ್ನು ತಂದಿರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ಕೂಡ ಮಳೆರಾಯನ ಅಬ್ಬರ ಜೋರಾಗಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದಿದೆ ಆದರೆ ಬಹುತೇಕ ಈ ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸೇರಿದಂತೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ರೈತರ ಮುಖದಲ್ಲೂ ಕೂಡ ಮಂದಹಾಸ ಮೂಡುವಂಥದ್ದು. ಅದರ ಜೊತೆಗೆ ಏನು ಕಳಸಾ ನಾಲಾ ಮತ್ತು ಬಂಡೂರಿ ನಾಲಾ ಏನು ತುಂಬಿ ಹರಿತಾ ಇದ್ದಾವೆ, ಇದು ಕೂಡ ರೈತರ ಮುಖದಲ್ಲಿ ಸಂತಸವನ್ನು ತಂದಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಇನ್ನು ಆಗುಂಬೆ ಘಾಟಿಯಲ್ಲಿ ಭಾರಿ ವಾಹನಗಳ ಸಂಚಾರ ನಿಷೇಧ. ಮಳೆಗಾಲದ ಮುಂಜಾಗ್ರತೆಯಿಂದಾಗಿ ಭಾರಿ ವಾಹನಗಳಿಗೆ ನಿಷೇಧ ಹೇರಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 169ರ ತೀರ್ಥಹಳ್ಳಿ ಮಲ್ಪೆ ರಸ್ತೆ, ಕೆಲವು ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಸಂಭವ ಹಿನ್ನೆಲೆಯಲ್ಲಿ ಲಘು ವಾಹನಗಳ ಸಂಚಾರಕ್ಕೆ ಮಾತ್ರ ಅನುವು ಮಾಡಿಕೊಡಲಾಗಿದೆ. ಸೆಪ್ಟೆಂಬರ್ 30ರವರೆಗೂ ಕೂಡ ಭಾರಿ ವಾಹನಗಳ ಸಂಚಾರ ಬಂದ್ ಆಗಿರುತ್ತೆ. ಉಡುಪಿ ಡಿಸಿ ಸ್ವರೂಪ ಟೀಕೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ತೀರ್ಥಹಳ್ಳಿಯಿಂದ ಉಡುಪಿ ಕಡೆಗೆ ಮಾರ್ಗ ಸೂಚನೆಯನ್ನು ಕೊಟ್ಟಿದ್ದಾರೆ. ತೀರ್ಥಹಳ್ಳಿ, ನಗರ, ಕುಂದಾಪುರ, ಉಡುಪಿ ಮಾರ್ಗವಾಗಿ ಸಂಚಾರ ಮಾಡಬಹುದು. ನೋಡಿ, ಮಳೆಯ ಪರಿಣಾಮದಿಂದಾಗಿ ಈ ಹಿಂದೆ ಕೆಲವು ಅನಾಹುತಗಳಾಗಿತ್ತು. ಮತ್ತೆ ಅಂತಹ ಅನಾಹುತಗಳು ಸಂಭವಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಡಿಸಿ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದೇಶದ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ರಿ. ಅಂದರೆ ಭಾರಿ ವಾಹನಗಳಿಗೆ ಇಲ್ಲಿ ನಿಷೇಧ ಹೇರಲಾಗಿದೆ. ಲಘು ವಾಹನಗಳಿಗೆ ಮಾತ್ರ ಅಲ್ಲಿ ಅನುವು ಮಾಡಿಕೊಡಲಾಗುತ್ತೆ.